ಸೊ ಮಂಗಳೂರಲ್ಲಿ ಊಟ ಆಯಿತು. ಇವಾಗ ಉಡುಪಿ ಕಡೆ ಪಯಣ. ಅನದರ್ 30 ಮಿನಿಟ್ಸ್, 30 ನಿಮಿಷಗಳು. ಇವಾಗ ಸ್ವಲ್ಪ ಬೇಗ ಹೋಗಿ ಚೆಕ್-ಇನ್ ಆಗಿ ಸಾಧ್ಯವಾದರೆ ಮಲ್ಪೆ ಬೀಚ್ಗೆ ಹೋಗೋಣ ಅಂತ ನೋಡೋಣ ಏನಾಗುತ್ತೆ ಅಂತ. ಈ ಲಾಂಗ್ ರೈಡ್ಗಳು ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಅವಾಗವಾಗ ಬ್ರೇಕ್ಗಳನ್ನ ತೊಗೊಬೇಕು. ಆ್ಯಂಡ್ ಸಾಧ್ಯವಾದಷ್ಟು ರಿಫ್ರೆಶ್ ಆಗಿ ಟ್ರೈ ಮಾಡಬೇಕು. ಲೈಕ್ ಡ್ರಿಂಕಿಂಗ್ ಕಾಫಿ ಆರ್ ಎಲ್ ಸ್ಮಾಲ್ ವಾಕ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೈಡ್ರೇಟ್ ಆಗಿರಬೇಕು. ಡ್ರೈವ್ ಮಾಡಬೇಕಾದ್ರೆ ಎಷ್ಟೋ ಸತಿ ನಾವು ಹೈಡ್ರೇಟ್ ಆಗಿರಲ್ಲ. ಅದು ಡಸಂಟ್ ಮೇಕ್ ಯು ಫೀಲ್ ಕಂಫರ್ಟಬಲ್, ಎಸ್ಪೆಷಲಿ ವೆನ್ ಯು ಡ್ರೈವಿಂಗ್. ಲಾಂಗ್ ರೂಟ್ಗೆ ಹೋಗ್ಬೇಕಾದ್ರೆ ಅದು ತುಂಬ ಅನ್ಕಂಫರ್ಟಬಲ್ ಆಗುತ್ತೆ. ಹೈಡ್ರೇಟ್ ಆಗಿರಬೇಕು, ಸ್ವಲ್ಪ ಸ್ಟ್ರೆಚಸ್ ಮಾಡಬೇಕು. ಅಂದರೆ ಈ ಥರ ಲಾಂಗ್ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟನೇ ಆಗಿಬಿಡುತ್ತೆ. ನಾನು ಬೆಳಿಗ್ಗೆ 6 ಗಂಟೆಯಿಂದನೂ ಡ್ರೈವ್ ಮಾಡ್ತಾನೆ ಇದ್ದೀನಿ. ಮಧ್ಯದಲ್ಲಿ ಸಣ್ಣ ಸಣ್ಣ ಬ್ರೇಕ್ಗಳು ತೊಗೊಳ್ಳಿಲ್ಲ ಅಂದಿದ್ದರೆ, ಇಲ್ಲ ಈ ವ್ಲಾಗ್ ಕಂಟೆಂಟ್ ಶೂಟ್ ಮಾಡೋದಕ್ಕೆ ಬ್ರೇಕ್ ತೊಗೊಂಡಿರಲಿಲ್ಲ ಅಂದಿದ್ದರೆ ಡೆಫಿನೆಟ್ಲಿ ಇಷ್ಟರಲ್ಲೆಲ್ಲ ಉಡುಪಿ ತಲುಪಿಡ್ತಿದ್ದೆ. ಬಟ್ ವ್ಲಾಗ್ ಮಾಡಬೇಕು ಅಂತ ಕೆಲವೊಂದು ಕಡೆ ತುಂಬ ಟೈಮ್ಗಳು ತೊಗೊಂಡೆ. 1 hour later. ಸೊ ಇದು ನಾವಿರೋ ರೂಮು ಒಂದು ದಿನಕ್ಕೆ. ಸೊ ಈ ಕಡೆ ಒಂದು ರೂಮ್ ಇದೆ. ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ನನ್ನ ಬೆಡ್. ಸೊ ಲಿಟ್ರಲಿ ಇಟ್ ಈಸ್ ಅಪಾರ್ಟ್ಮೆಂಟ್ನ ಇವರು ತೊಗೊಂಡು ಈ ಥರ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಪ್ರಾಪರ್ಟಿ ಉಡುಪಿಲಿ. ಇದು 2nd or 3rd ಟೈಮ್ ನಾವು ಇಲ್ಲಿ ಬರ್ತಾ ಇರೋದು. ಸೊ 15th ಮೇ ಮೇಲೆ ಎಲ್ಲ ಆಕ್ಟಿವಿಟೀಸ್ ಇರ್ತದಾ? ಓಕೆ. ನಾಡಿದ್ದಿಂದ ಏನೇನೆಲ್ಲ ಆಕ್ಟಿವಿಟೀಸ್ ಬರುತ್ತಮ್ಮ? ಅದೇ ನಿಮಗೂ ಗೊತ್ತಿರಲ್ಲ ಅದಾಗೋರ್ಗು. ಅಂದ್ರೆ ನಾವು ರೀಸೆಂಟ್ ಆಗಿ 1 ಮಂತ್ ಆಗಿದೆ ಸರ್ ಬಂದು. ಓ ನೀವು ಇದಾ? ನೀವು ಯಾವ ಊರು? ನಮ್ದು ಬೆಳ್ತಂಗಡಿ. ಓ ನೀವು ಬೆಳ್ತಂಗಡಿ. ಪರವಾಗಿಲ್ಲ. ಟು ಮಲ್ಪೆ ಬೀಚ್. ಹೇಳಿಮ್ಮ. ಪಾರ್ಕಿಂಗ್ ಚಾರ್ಜ್ ಎಷ್ಟಮ್ಮ? 30 ಸರ್. ನೀರಿಗೆ ಅಲೋ ಇಲ್ಲ. ನೀರಿಗೆ ಪರವಾಗಿಲ್ಲ, ಅದೇ ನೀರಲ್ಲಿ ಆಡಂಗಿಲ್ಲ ಅಂತ. ಸೊ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಅಂಗಡಿಗಳಿದೆ, ಸ್ಟ್ರೀಟ್ ಶಾಪ್ಸ್ಗಳಿದೆ. ಇಲ್ಲಿ ಫಿಶ್ ತುಂಬ ಫೇಮಸ್ ಇರುತ್ತೆ, ಎಸ್ಪೆಷಲಿ ಸೀ ಫುಡ್ಸು. ಅಲ್ಲೇ ನಾವು ಚೆಕ್ ಮಾಡಿಬಿಟ್ಟು ಕುಕ್ ಮಾಡಿಸ್ಕೊಂಡು ತಿನ್ಬೋದು. ನಮ್ಮಮ್ಮ ಆಲ್ರೆಡಿ ಏನೋ ಜೋಳ ತಿನ್ಕೊಂಡೆಲ್ಲ ರೆಡಿ ಮಾಡ್ಕೊತವ್ರೆ. ಜೋಳ ತುಂಬ ಚೆನ್ನಾಗಿದೆ. ಸ್ವೀಟ್ಕಾರ್ನ್ ಹೌದಾ? ಚೆನ್ನಾಗಿದೆ, ಅದಕ್ಕೆ ತಗೊಂಡೆ. ಚಲೋ ನೋಡ್ರಿ. ಫೈನಲಿ ಮಲ್ಪೆ ಬೀಚ್. ಇಲ್ಲಿ ಮೇಲೆಲ್ಲ ನೋಡ್ತಾ ಇರ್ಬೋದು ಗಾಳಿಪಟ ಬಿಡ್ತಾ ಇದ್ದಾರೆ ಎಷ್ಟೋ ಜನ. ಆ್ಯಕ್ಚುಲಿ ಮಂಗಳೂರು ಬೀಚು ಬಿಟ್ಟರೆ ಮಲ್ಪೆ ಬೀಚು, ಕೆಲವೊಂದು ಬೀಚ್ಗಳಲ್ಲಿ ಈ ಥರ ಗಾಳಿಪಟ ಮಾಡ್ತಾ ಇರ್ತಾರೆ. ಇಷ್ಟಪಡೋರು ತೊಗೊಂಡು ಬಿಡ್ಬೋದು. ರೆಡ್ ಫ್ಲ್ಯಾಗ್ ಇದೆ ಆ್ಯಕ್ಚುಲಿ. ಇವತ್ತಿದು ರೆಡ್ ಫ್ಲ್ಯಾಗ್ ಇದೆ. ಏನಕ್ಕೆ ಅಂದರೆ ರೆಡ್ ಫ್ಲ್ಯಾಗ್ ಅಂದರೆ ಆಡೋದಕ್ಕೆ ಬಿಡೋದಿಲ್ಲ. ವೇವ್ಸ್ ಎಲ್ಲ ಟೈಡ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ. ಇಟ್ಸ್ ನಾಟ್ ಸೇಫ್. ಆ ಒಂದು ವಿಚಾರಕ್ಕೆ ಅಲೋ ಮಾಡೋದಿಲ್ಲ ಆಡೋದಕ್ಕೆ, ಸೇಫ್ಟಿ ಕನ್ಸರ್ನ್ಸಿಂದ. ಇದು ಒಂದು ಕಡೆ ಎಲ್ಲ ಒಳ್ಳೆಯದೇ. ಮಲ್ಪೆ ಬೀಚಲ್ಲಿ ಜನ ಇದ್ದಾರೆ. ಯೂಶ್ವಲಿ ಐಲ್ಯಾಂಡ್ ಟ್ರಿಪ್ ಅಂತೆಲ್ಲ ಬರುತ್ತೆ, ಬಟ್ ಅದು ಈಗೆಲ್ಲನೂ ಸ್ಟಾಪ್ ಆಗಿದೆ.
ಏನೋ ಫಂಕ್ಷನ್ಗೆ ಸ್ಟೇಜ್ನ ರೆಡಿ ಮಾಡಿದ್ದಾರೆ, ಏನು ಫಂಕ್ಷನೋ ಗೊತ್ತಿಲ್ಲ. ಕೈ ವ್ಯೂ ಚೆನ್ನಾಗಿ ಬಂತು ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಆ ಕಡೆ ಅಲೋ ಇಲ್ಲ ನಡೆಯೋದಕ್ಕೆ. ಸೊ ಇವಾಗ ಗಾಳಿಪಟ ಆಡಿಸೋಣ, ಗಾಳಿಪಟ ಆಡಿಸಿ ಮಜಾ ಮಾಡೋಣ. ನಮ್ಮ ರಾಕೆಟ್ ರೆಡಿ ಇದೆ ಆಲ್ರೆಡಿ. ಸೊ ಲೆಟ್ಸ್ ಸಿ ನೀಟಾಗಿ ಆರುತ್ತಾ ಇಲ್ಲ ಫ್ಲಾಪ್ ಆಗತ್ತಾ ಅಂತ. ಕೈಟದು ಇದು ಏನಂತ ಥೀಮ್ ಮೋಟಾ ಪತ್ಲು. ಮೋಟಾ ಪತ್ಲು ಕಮಾನ್ ಫ್ಲೈ ಅಗೇನ್. ಚೈಲ್ಡ್ಹುಡ್ ಡೇಸ್ ಬ್ಯಾಕ್. ಕೊನೆಗೂ ನಮ್ಮ ರಾಕೆಟ್ ಹಾರ್ತು. There it is. ಬಟ್ ಅದು ಹಂಗೋ ಹಿಂಗೋ ಹಾರ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. How was the experience? ಸೂಪರ್. ಎಷ್ಟೋ ಸರಿ ರೈಡ್ ಮಾಡಿದ್ದೀನಿ, ಬಟ್ ಆದರೆ ಇವಾಗ ಸಡನ್ನಾಗಿ ಮಾಡಬೇಕಂದ್ರೆ ಆ್ಯಕ್ಚುಲಿ ಇಲ್ಲಿ ರೈಡ್ ಮಾಡಬೇಕಾದ್ರೆ ಇಲ್ಲಿ ಕಿಕ್ ಮಾಡ್ತಾರೆ. ಕಿಕ್ ಮಾಡಿಬಿಟ್ಟು ಲೆಫ್ಟ್ ಹೋಗ್ಬೇಕಂದ್ರೆ ಲೆಫ್ಟ್ ಎಳಿಬೇಕು, ರೈಟ್ ಎಳಿಬೇಕು. ಬಟ್ ಆದರೆ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಾಂದರೆ ಮಾಡಿಸ್ಬಿಡ್ತೀವಿ. ಪಂಕಜ್ ಕುಮಾರ್, ಥ್ಯಾಂಕ್ ಯು ಪಂಕಜ್, ಹೆಲ್ಪ್ करने के लिए. ಸೂರ್ಯ ಮುಳುಗೋಗ್ದ, ಬಟ್ ಆದರೆ ಈ ವ್ಯೂ ಮಾತ್ರ ಸೂಪರಾಗಿದೆ. ನನ್ನ ಗೋಪ್ರಲ್ಲಿ ಝೂಮ್ ಇನ್ ಮಾಡೋಕ್ಕಾಗಲ್ಲ, ಬಟ್ ಆದರೆ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ. ಹತ್ರ ಹೋಗಿ ತೋರಿಸ್ತೀನಿ ತಾಳೆ. ಈಗ ವ್ಯೂನ ಏರಿಯಲ್ ವ್ಯೂವಲ್ಲಿ ತೋರಿಸ್ತೀನಿ ನೋಡಿ. ವ್ಯೂ ಚೆನ್ನಾಗಿ ಬಂತು ಅಂತ ಅನ್ಕೊತೀನಿ. ಒಟ್ಟಿನಲ್ಲಿ ಒಳ್ಳೆ ಮಜಾ ಬಂತು. ಮಲ್ಪೆ ಬೀಚಿಗೆ ಬಂದು ಈ ಥರ ಎಲ್ಲ ಗಾಳಿಪಟ ಹಾರಿಸಿ ಕುದುರೆ ರೈಡ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಎಲ್ಲರೂ ಅದನ್ನೇ ಹಾರಿಸ್ತಿದ್ದಾರೆ. ಅಷ್ಟು ಜನ ಗಾಳಿಪಟ ಹಾರಿಸ್ತಿದ್ದಾರೆ. ಅಷ್ಟು ದೂರ ಹಾರ್ಸೋಕ್ಕಾಗಲಿಲ್ಲ ನನ್ನ ಕೈಲಿ. ಬಟ್ ಆದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ. ಆಗಿನ ಟೈಮಲ್ಲಿ ನಾನು ಮಾಂಜ ದಾರ ಅಂತ ಬರ್ತಿತ್ತು, ನಮ್ಮಮ್ಮ ಬಿಡ್ತಾ ಇರಲಿಲ್ಲ ಈ ಥರ ಎಲ್ಲ ಕೆಲಸಗಳು ಮಾಡೋದಕ್ಕೆ. ಒಬ್ಬರು ಯಾರು ಮಾಂಜ ದಾರ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡು ನಾನು ಗಾಳಿಪಟ ಹಾರಿಸ್ಕೊಡ್ತಿದ್ದೆ. ಅದರಲ್ಲೂ ಗಾಳಿಪಟ ಫೈಟ್ ಅಂತ ಬರೋದು. ಆ ಗಾಳಿಪಟ ಫೈಟಲ್ಲಿ ನಾನು ಗಾಳಿಪಟ ಯಾರನ್ನ ಕಟ್ ಮಾಡಿದ್ರೆ ಸಕ್ಕ ಬೇಜಾರಾಗ್ಬಿಡೋದು. ಬಟ್ ಬೇರೆಯವ್ರದ್ದು ಕಟ್ ಮಾಡಿದಾಗ ಅಷ್ಟೇ ಮಜಾನೂ ಸಿಗೋದು. ಬಟ್ ಇಟ್ ಈಸ್ ಫನ್. ಆ ಮೊಮೆಂಟ್ಸ್ಗಳು ತಿರ್ಗಾ ಬರೋದು ತುಂಬ ಕಷ್ಟ. ಬಟ್ ಸಮ್ಟೈಮ್ಸ್ ಲೈಫಲ್ಲಿ ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ಮಿಸ್ ಮಾಡ್ಕೊಬಾರ್ದು. ಆಡಬೇಕು, ಮಜಾ ಮಾಡಬೇಕು, ಇರೋ ಜೀವನನ ಎಂಜಾಯ್ ಮಾಡಬೇಕು. ಆ ಖುಷಿ ಕ್ಷಣನ ತಿರ್ಗಾ ಜೀವಿಸ್ಬೇಕು.
ತಮ್ಮೆಲ್ಲರ ಜೀವನನೂ ಇದೇ ಥರ ಚೆನ್ನಾಗಿರಲಿ, ಇದೇ ಥರ ಎತ್ತರಕ್ಕೆ ಬೆಳೀರಿ. ಆ ಗಾಳಿಪಟ ಅಷ್ಟು ದೂರ ಹೋಗಿದೆ ನೋಡಿ, ಆ ಥರ ಫುಲ್ಲು ಎತ್ತರಕ್ಕೆ ಬೆಳಿತಾನೆ ಇರಿ. ಲಾಗ ಹೊಡಿತಾ ಇರುತ್ತೆ ನೋಡಿ, ಅದ್ಯಾವುದೋ ಗಾಳಿಪಟ ಲಾಗ ಹೊಡಿತಾ ಇದೆ. ಲೈಫಲ್ಲಿ ಲಾಗ ಹೊಡಿಯೋದು ಸಜ್ಜ, ಹಂಗೆ ಅಂದ್ಬಿಟ್ಟು ಮುಂದೆ ಹೋಗೋದಿಲ್ಲ ಅಂತಲ್ಲ, ಮುಂದೆ ಹೋಗುತ್ತೆ, ಕಾಯ್ಬೇಕಷ್ಟೇ. ನೋಡಿ ಇಲ್ಲಿ ಯಾರೋ ಒಬ್ಬರು ಈ ಪ್ರಯತ್ನ, ಈಗ ನನ್ನ ಯೂಟ್ಯೂಬ್ ಚಾನಲ್ ಇದೇ ಥರ ಇಲ್ಲಿದೆ, ಆರಬೇಕು, ಅಲ್ಲಿ ತನಕ ಆರಬೇಕು. ಬಟ್ ಆದರೆ ಇಲ್ಲಿ ನಾನು ಸೋಲ್ಬಾರ್ದು. ಇಲ್ಲಿ ಕೆಲ್ಬಿದ್ರೂ ಮುಂದೆ ಅಲ್ಲಿ ಹೋಗ್ತೀನಿ ಅಂತ ನಂಬಿಕೆ ಇರಬೇಕು. ಮುಂದೆ ಹೋಗ್ತೀನಿ ಅನ್ನೋ ಆ ನಂಬಿಕೆಯಿಂದನೇ ಪ್ರತಿದಿನ ಮುಂದೆ ಹೋಗ್ತಾ ಇರಬೇಕು. ಒಂದಿನ ಆ ಥರ ಫುಲ್ಲು ಝೂಮಲ್ಲಿ ಆಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಧನ್ಯವಾದ. ಇಲ್ಲಿ ನೈಟು ನಾಳೆ ಫಂಕ್ಷನ್ ಇರೋದ್ರಿಂದ ಲೈಟ್ಗಳನ್ನ ಹಾಕಿದ್ದಾರೆ, ಸಗದಾಗಿ ಕಾಣ್ತದೆ ನೋಡಿ. ಬಿಸಿ ಬಿಸಿ ಫಿಶ್ ರೆಡಿಯಾಗಿದೆ. ಇದು ಕಿಂಗ್ ಫಿಶ್ಶು, ಬಾಂಗ್ಡಾ, ಏಂಜಲ್ ಫಿಶ್.